ನಮಸ್ಕಾರ. ನಾನು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿಂದ. ಏನು ವಿಷಯ ಅಂದರೆ, ನಾನು ಬೆಂಗಳೂರಿನಲ್ಲಿ ಓಲಾ ಊಬರ್ ಡ್ಯೂಟಿ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ವಿಡಿಯೋ ಮಾಡಬೇಕು, ಲಾಗ್ ಮಾಡಬೇಕು ಅಂತ ಅನಿಸಿತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನನ್ನಂಥ ಡ್ರೈವರ್ಗಳು ಜಾಸ್ತಿ ಜನ ಇದ್ದಾರೆ ಉತ್ತರ ಕರ್ನಾಟಕದವರು. ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಹೊಸಪೇಟೆ, ಬೆಳಗಾವಿ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ನಮ್ಮ ರಾಣೆಬೆನ್ನೂರು ಕಡೆಯಿಂದನೇ ಇದ್ದಾರೆ, ಬ್ಯಾಡಗಿಯಿಂದನೇ ಇದ್ದಾರೆ. ನಂದು ಬ್ಯಾಡಗಿ ಹತ್ರ ಹಳ್ಳಿ. ಬಟ್ ಇದ್ರ ಉದ್ದೇಶ ಏನಂದರೆ, ಇವಾಗ ನಡ್ತಕ್ಕಂಥ ಬೆಂಗಳೂರಲ್ಲಿ ರೀಸೆಂಟಾಗಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೋ ಅದನ್ನೆಲ್ಲ ನಿಮಗೆ ಪರಿಚಯ ಮಾಡಿಕೊಡೋಣ ಅಂತ ಮಾಡ್ತಾರೆ ವಿಡಿಯೋ ಇದು. ಬಟ್ ನನಗೂ ಅಷ್ಟು ಮಾಹಿತಿ ಇಲ್ಲ. ನಾನು ಇವಾಗ ರೀಸೆಂಟಾಗಿ ಒಂದು 2-3 ವಾರದಿಂದ ಮಾಡ್ತಾಯಿದ್ದೀನಿ ಡ್ಯೂಟಿನ ಅಷ್ಟೇ. ನನಗೂ ಅಷ್ಟು ಗೊತ್ತಿಲ್ಲ. ನನಗೂ ಮಾಹಿತಿ ಸಿಗುತ್ತೆ, ಬಟ್ಟು ನನ್ನ ಥರ ಇರೋ ಡ್ರೈವರ್ಗಳಿಗೂ ಮಾಹಿತಿ ಸಿಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ರಿಗೂ ಮಾಹಿತಿ ಹೋಗಲಿ, ಆಮೇಲೆ ನನಗೂ ಮಾಹಿತಿ ಸಿಗಲಿ ಅಂತ ನಾನು ವಿಡಿಯೋ ಮಾಡ್ತಾ ಇರೋದು. ಆಲ್ಮೋಸ್ಟ್ ನನಗೂ ಅಷ್ಟು ಗೊತ್ತಿಲ್ಲ ಓಲಾ ಊಬರಲ್ಲಿ ಹೇಗೆ ಡ್ಯೂಟಿ ಮಾಡೋದು, ಹೇಗೆ ಅರ್ನಿಂಗ್ ಮಾಡೋದು ಅಂತ. ಈ ವಿಡಿಯೋ ಮುಖಾಂತರ ಆದರೂ ಯಾರಾದರೂ ನನಗೆ ಕಮೆಂಟ್ ಹಾಕಿಬಿಟ್ಟು ಈ ಥರ ಮಾಡು, ಆ ಥರ ಮಾಡು ಅಂತ ಹೇಳಿದರೆ ನಾನು ಖಂಡಿತವಾಗಿ ಮಾಡ್ತೀನಿ. ಇವಾಗ ಸಮಯ ಬೆಳಗ್ಗೆ 8 ಗಂಟೆ ಆಗಿದೆ. ತುಂಬ ಲೇಟ್ ಆಯಿತು ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡೋದು. ಮೊನ್ನೆ ತಾನೇ ಊರಿಂದ ಬಂದೆ, 3 ದಿನ ಮಾಡಿದೆ ಡ್ಯೂಟಿನ. ಅರ್ನಿಂಗ್ ಅಷ್ಟು ಚೆನ್ನಾಗಾಗಲಿಲ್ಲ. ಇವತ್ತು ಸೋಮವಾರ ಅಲ್ಲ, ಅದಕ್ಕೆ ಬೆಳಗ್ಗೆ ಬೇಗ ಮಾಡೋಣ ಅಂದ್ಕೊಂಡೆ. ಬಟ್ ಹೇಳೋದು ಲೇಟ್ ಆಯಿತು. ಎದ್ದು ಸ್ನಾನ ಮಾಡಿ ಬಂದು ರೆಡಿಯಾಗಿ ಟೀ ಕುಡಿದು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂದರೆ 8 ಗಂಟೆ ಆಗಿಬಿಡ್ತು ಇವಾಗಲೇ. ನೋಡೋಣ ಇವತ್ತಿನ ಅರ್ನಿಂಗ್ಸ್ ಹೆಂಗಿದೆ, ಇವತ್ತಿನ ದಿನದಲ್ಲಿ ಏನೇನು ನಡೆಯುತ್ತೆ ಏನಂತನೋ, ಬೆಂಗಳೂರಲ್ಲಿ ಯಾವ ಥರ ಇದೆ, ಮೊದಲು ಹೆಂಗಿತ್ತು, ಈಗ ಹೆಂಗಿದೆ, ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಡ್ಯೂಟಿ ಹೆಂಗೆ ತೊಗೋಬೇಕು, ಮತ್ತು ಹೆಂಗೆ ಅಮೌಂಟ್ ಇಸ್ಕೋಬೇಕು, ಆನ್ಲೈನ್ ಡ್ಯೂಟಿನ, ಕ್ಯಾಶ್ ಡ್ಯೂಟಿನ ಅಂತ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ. ನನಗೂ ಅಷ್ಟು ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ದರೆ ನೀವು ಆ ಥರ ಮಾಡಬೇಡ ಅಂತ ಇದ್ದರೆ ಹೇಳಿ, ನಾನು ಆ ಥರ ಮಾಡಲ್ಲ. ಆಲ್ಮೋಸ್ಟ್ ನನಗೆ ಡ್ಯೂಟಿ ಎತ್ಕೊಳ್ಳೋಕೆ ಗೊತ್ತಾಗಲ್ಲ. ಎತ್ಕೊಂಡ್ಬಿಡ್ತೀನಿ, ಯಾವುದಾದ್ರೂ ಹೋಟೆಲ್ ಹೋಗ್ತೀನಿ, ಮತ್ತೆ ಹಾಕ್ಕೊತೀನಿ. ಏರಿಯಾ ಸ್ವಲ್ಪ ಚೆನ್ನಾಗಿ ಅಷ್ಟು ಗೊತ್ತಿಲ್ಲ ನನಗೆ. ನಿಮಗೇನಾದರೂ ಗೊತ್ತಿದ್ದರೆ ಖಂಡಿತವಾಗಿ ನನಗೆ ಮಾಹಿತಿ ಕೊಡಿ. ಎಲ್ಲ ಡ್ರೈವರ್ಗಳು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ವಿಡಿಯೋ ಮಾಡ್ತಾ ಇರೋದು. ನೋಡೋಣ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಡ್ಯೂಟಿನ. ಹೆಂಗಾಗಿತ್ತೆ ನೀವೇ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಎಲ್ಲರೂ ನಮ್ಮವರೇ ನಮ್ಮನ್ನ ಬೆಳೆಸಿದರೆ ನಾವು ಸ್ವಲ್ಪ ಇದು ಮಾಡ್ಬೋದು, ಮಾಹಿತಿ ಕೊಡ್ತಾ ಹೋಗ್ಬೋದು. ನೋಡೋಣ, ಇದು ನನ್ನ ಯೂಟ್ಯೂಬ್ ಜರ್ನಿ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇರೋದು. ನಾನು ಯಾವಾಗಲೂ ಮಾಡ್ಕೋಬೇಕಂತ ಇದ್ದೆ, ಬಟ್ ಆಗಲಿಲ್ಲ. ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲರೂ ನನಗೆ ಚೆನ್ನಾಗಿ ಮಾಹಿತಿ ಕೊಡಿ. ಎಲ್ಲರೂ ಹಾಗೆ ನನ್ನ ಯೂಟ್ಯೂಬ್ನ ಎಲ್ಲರೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡೋಣ, ಬೇಗ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಆಯಿತು, ಒಂದು ಡ್ಯೂಟಿ ಬಂತು, ಎತ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಯಾವ ಥರ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಇವತ್ತಿಂದ ಬೆಳಗ್ಗೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ 8 ಗಂಟೆಯಿಂದ. ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಏನೋ ನೋಡೋಣ. ಈ ಟಿ ಹಿಂದೆ ಒಂದು ಬೆನ್ಸ್ ಕಾರ್ ಹೋಗ್ತಿದೆ ನೋಡಿ. ಬೆನ್ಸ್ ಕಾರೆಲ್ಲ ಎಲ್ಲ ಊರಲ್ಲೇ ಓಡಿಸ್ತಾ ಇದೆ ನೋಡಿ, ಬೆಂಗಳೂರಲ್ಲಿ ಬೆನ್ಸ್ ಕಾರು ನೋಡಿ ಹೌದಾ. ಅದೇ ಫಸ್ಟ್ ಡ್ಯೂಟಿ ರಿಸರ್ವೇಷನ್ ಇತ್ತಲ್ಲ, ಅದು ಪಿಕ್ ಮಾಡಿ ಡ್ರಾಪ್ ಮಾಡಿದೆ. ಅದೇ ಅಪಾರ್ಟ್ಮೆಂಟಿಂದ ಮತ್ತೆ ಇನ್ನೊಂದು ಡ್ಯೂಟಿ ಇತ್ತು ಇಲ್ಲಿ ಬೆಳ್ಳಂದೂರಿಗೆ ಬಂದು ಡ್ರಾಪ್ ಮಾಡಿ ಇಲ್ಲೇ ನಿಂತ್ಕೊಂಡಿದ್ದೀನಿ. ಎಲ್ಲ ಬ್ರದರ್ಸು ಗಾಡಿಗಳು ಇಲ್ಲೇ ನಿಂತಿದೆ ನೋಡಿ, ಎಲ್ಲ ಡ್ರಾಪ್ ಮಾಡಿ ಎಲ್ಲ ನಿಲ್ಲಿಸ್ಕೊಂಡಿದ್ದಾರೆ. ಬೆಳ್ಳಂದೂರು MNC ಕಂಪ್ನಿ ಇದು. ನೋಡೋಣ, ಇಲ್ಲಿಂದ ಯಾವ್ದಾರ ಡ್ಯೂಟಿ ಬಂದರೆ ಮತ್ತೆ ಹಚ್ಕೊಂಡು
ಮತ್ತೆ ಡ್ಯೂಟಿ ಮಾಡೋಣ. ಇವಾಗ ಟೈಮು 10 ಗಂಟೆ ಆಗಿದೆ. ಇವಾಗ ಡ್ಯೂಟಿ ಆಯಿತು 10 ಗಂಟೆಗೆ. MNC ಕಂಪ್ನಿಯಿಂದ ವಾಪಸ್ ಬಂದೆ. ಇಲ್ಲೇ ಒಂದು ಕಾಫಿ ಡೇಯಲ್ಲಿ ಅಲ್ಲಿಂದ ಪಿಕಪ್ ಆಯಿತು ಒಂದು ಅಪಾರ್ಟ್ಮೆಂಟ್ಗೆ. ಆ ಅಪಾರ್ಟ್ಮೆಂಟಿಗೆ ಡ್ರಾಪ್ ಮಾಡಿ ಇಲ್ಲೊಂದು ನೆಕ್ಸ್ಟ್ ಅಪಾರ್ಟ್ಮೆಂಟಿಗೆ ಮತ್ತೊಂದು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಸೆಕ್ಯೂರಿಟಿ ಅವನು ಅಪಾರ್ಟ್ಮೆಂಟ್ ನಂಬರ್ ಕೇಳ್ತಾನೆ, ಏನು ನೋಡೋಣ. ಬಂದಿದ್ದೀನಿ. ಟೈಮು 12:30. ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೆ. ಇವಾಗ 12:30 ಆಯಿತು. 4 ಟ್ರಿಪ್ ಆಯಿತು ಕಂಪ್ಲೀಟು. 1100 ರೂಪಾಯಿ ಆಗೈತೆ ಅರ್ನಿಂಗು. ಕಿಲೋಮೀಟ್ರು ನಿಮಿಷ ಹೇಳ್ತೀನಿ, 35 ಕಿಲೋಮೀಟ್ರ್ ಆಗೈತೆ. 35 ಕಿಲೋಮೀಟ್ರಿಗೆ 1100 ರೂಪಾಯಿ ಆಗೈತೆ. ಪರವಾಗಿಲ್ಲ. 12 ಗಂಟೆ ಅಂದರೆ 8 ಗಂಟೆ ಅಂದರೆ 4 ತಾಸಿಗೆ ಚೆನ್ನಾಗಾಗೈತೆ. ಇವಾಗ ನಾನು ಇಲ್ಲಿ ಬಂದು ಇಲ್ಲಿ ಎಂಬೆಸಿ ಹತ್ರ ಇದ್ದೀನಿ. ನೋಡೋಣ ಇನ್ನೊಂದು ಯಾವುದಾದ್ರು ಡ್ಯೂಟಿ ಸಿಕ್ಕರೆ ಇಲ್ಲಿಂದ ಎತ್ಕೊಂಡು ಹೋಗಿ ಊಟ ಮಾಡೋಣ ಅಂತ ಇದ್ದೀನಿ. ವೇಟ್ ಮಾಡ್ತಾ ಇದ್ದೀನಿ. ಬನ್ನಿ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಮಧ್ಯಾಹ್ನ ಎಲ್ಲಿ ಸ್ಟಾಪ್ ಮಾಡಿದ್ದೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 1 ಗಂಟೆಗೆ ಸ್ಟಾಪ್ ಮಾಡಿದೆ ಊಟ ಮಾಡಿ. ನೋಡೋಣ ಇದೇ ಲೊಕೇಶನಿಂದ ಮತ್ತೆ ಇವಾಗ ರೆಸ್ಟ್ ಮಾಡಿ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ನೋಡೋಣ ಇಲ್ಲಿಂದ ಯಾವ ಥರ ಅರ್ನಿಂಗ್ ಆಗುತ್ತೆ ಏನು, ನಮ್ಮ ಟಾರ್ಗೆಟ್ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ರೀಚ್ ಮಾಡಿ ಸ್ಟಾಪ್ ಮಾಡಿಬಿಡೋಣ. ಬನ್ನಿ ನೋಡೋಣ. ಎಲ್ಲಿ ಡ್ಯೂಟಿ ಎಂಡ್ ಮಾಡಿದ್ದೆ ಅಲ್ಲಿಂದಲೇ ಮತ್ತೆ ಪಿಕಪ್ ಸಿಕ್ತು. ಇಲ್ಲೇ ರೆಸ್ಟ್ ಮಾಡಿದೆ 1 ಗಂಟೆಯಿಂದ ಹಿಡಿದು 4 ಗಂಟೆವರೆಗೂ, ಅಂದರೆ 3 ತಾಸು. ಪ್ರಯಾಣ ಮಾಡೋಕ್ಕಾಗಲ್ಲ, ಸುಮ್ಮನೆ ರೇಟು ಕಡಿಮೆ ಕೊಡ್ತಾರೆ ಮತ್ತು ಟ್ರಾಫಿಕ್ಕು ಜಾಸ್ತಿ. ನಾನು ಡೈಲಿ ಮಧ್ಯಾಹ್ನ ರೆಸ್ಟ್ ಮಾಡ್ತೀನಿ ಅಷ್ಟೇ. ಇವಾಗ ನೋಡೋಣ ರಾತ್ರಿ 8, 9, 10 ಗಂಟೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಮಾಡಿ ಮತ್ತೆ ಸ್ಟಾಪ್ ಮಾಡ್ತೀನಿ. ಕಸ್ಟಮರ್ ಇಲ್ಲೇ ಹತ್ರ ಇದ್ದಾರೆ. ಇನ್ನೊಂದು 600 ಮೀಟ್ರ್. ಟ್ರಾಫಿಕ್ ಒಂದು ಜಾಸ್ತಿ ಐತೆ. ನೋಡಿ ಹೇಗಿದೆ ಟ್ರಾಫಿಕ್ ಅಂತ.
ಡ್ರಾಪ್ ಆಯಿತು. 6:30ಗೆ ಪಿಕಪ್ ಮಾಡಿದೆ, 8:30 ಡ್ರಾಪ್ ಆಯಿತು. 2 ಅವರ್ ಮೇಲೆ 8:45 ಆಯಿತು ನೋಡಿ. 20 ಕಿಲೋಮೀಟ್ರು 690 ರೂಪಾಯಿ ಕೊಟ್ಟಿದ್ದಾರೆ. ಬಟ್ ರೇಟ್ ಅಡ್ಡಿ ಇಲ್ಲ. ಬಟ್ 2.25 ಅವರ್ ಜರ್ನಿ ಮಾಡಬೇಕಲ್ಲ, ಸಿಕ್ಕಾಪಟ್ಟೆ ಹಿಂಸೆ. ನೋಡೋಣ, ಇವಾಗ 8:45 ನೋಡೋಣ. ಇನ್ನೊಂದು ಡ್ಯೂಟಿ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಂಬಿಡೋಣ, ಆಯಿತಾ? ಇಲ್ಲಿಗೆ ಇವತ್ತಿನ ಊಬರ್ ಜರ್ನಿ ಎಂಡ್ ಆಯಿತು. ಡ್ಯೂಟಿ ಕ್ಲೋಸ್ ಮಾಡಿದೆ. ಕರೆಕ್ಟ್ 8 ಟ್ರಿಪ್ ಆಯ್ತು. ಇವತ್ತು 8 ಟ್ರಿಪ್ ಆಯಿತು. 2850 ರೂಪಾಯಿ ಆಗೈತೆ. ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಚಾಲೂ ಮಾಡಿದರೆ ಒಂದು ಸ್ವಲ್ಪ ಬೇಗ ಅರ್ನಿಂಗ್ ಮಾಡ್ಬೋದಿತ್ತು, ಹಾಗಾಗಿ ಲೇಟ್ ಆಯಿತು. ಸರಿ, ಆಯಿತು, ಟಾಟಾ, ಬಾಯ್.